ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಬಂದು ಬಿಗ್ ಬಾಸ್ ಲೋಗೋ ಬಂದಿದೆ, ಆ ಲೋಗೋ ಬಗ್ಗೆ ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಬಿಗ್ ಬಾಸ್ ಪ್ರೋಮೋ ಯಾವಾಗ ಬರುತ್ತೆ, ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬಿಗ್ ಬಾಸ್ಗೆ ಯಾರೆಲ್ಲ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಪೂರ್ತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಫಸ್ಟ್ ಬಂದು ಬಿಗ್ ಬಾಸ್ ಲೋಗೋ. ಬಿಗ್ ಬಾಸ್ ಲೋಗೋ ನಾನು ಹೇಳಿದ್ದೆ ಆಲ್ರೆಡಿ ಸೆಪ್ಟೆಂಬರ್ 2ನೇ ತಾರೀಕು ಬರುತ್ತೆ ಅಂತ ನಾನು ಹೇಳಿದ್ದೆ. ಆದರೆ ಸೆಪ್ಟೆಂಬರ್ 1ನೇ ತಾರೀಕು ನೈಟೇ ಬಂದ್ಬಿಟ್ಟಿದೆ. ಲೋಗೋದು ನೋಡಿ ತುಂಬ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಆ ಲೋಗೋನ ನೋಡಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಲೋಗೋ ಮಾತ್ರನು. ಒಂದು ಕಡೆ ಫೈರ್ ಇದೆ, ಒಂದು ಕಡೆ ವಾಟರ್ ಇದೆ, ಬ್ಯಾಕ್ಗ್ರೌಂಡಲ್ಲಿ ಗುಡುಗು ಸಿಡಿಲು ಮಿಂಚು, ಅದ್ರ ಜೊತೆಗೆ ಮಳೆಗೂ ಸೇರಿಸ್ಕೊಂಡು ಒಟ್ಟಾಗಿ ಬಂದು ಒಂಥರ ಲೋಗೋ ಅನ್ನೋದು ಕಣ್ಣಿನ ಇದರಲ್ಲಿ ಕ್ರಿಯೇಟ್ ಆಗಿದೆ. ತುಂಬ ಚೆನ್ನಾಗಿದೆ. ಫೈರ್ ಮತ್ತು ವಾಟರ್ ಅನ್ನೋದು ಸ್ಟ್ರಾಂಗೆಸ್ಟ್ ವೆಪನ್ಸ್. ಇವು ವರ್ಲ್ಡಲ್ಲಿ ಬಂದು ಯಾವುದಾದ್ರೂ ವೆಪನ್ ಇದೆಯಪ್ಪ ಅಂತಂದರೆ ಅದು ಸ್ಟ್ರಾಂಗೆಸ್ಟ್ ವೆಪನ್ ಅಂದರೆ ಫೈರ್ ಮತ್ತು ವಾಟರು. ಅದ್ರ ಜೊತೆಗೆ ಬಿಗ್ ಬಾಸ್ ಒಳಗಡೆ ಬರ್ತಕ್ಕಂಥ ಕಂಟೆಸ್ಟೆಂಟ್ಸು ಸಹ ಫುಲ್ ಫೈರಿಂದನೂ ಇರ್ತಾರೆ. ಅದ್ರ ಜೊತೆಗೆ ಕಾಮ್ ಆ್ಯಂಡ್ ಕಂಫೋಸ್ ಆಗಿ ಮಾಸ್ಟರ್ ಮೈಂಡ್ ಮಾಡಿಕೊಂಡು ಕೂಲಾಗಿ ಆಡೋಂಥವ್ರು ಇರ್ತಾರೆ. ಎರಡೂ ಸೇರಿ ಶಾಂತಿ ಸೌಹಾರ್ದತೆಯಿಂದ ಇರ್ತಕ್ಕಂಥ ಸಿಂಬಾಲಿಕ್ ಆಗಿ ಒಂದು ಲೋಗೋವನ್ನು ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಲೋಗೋ ಮಾತ್ರನು. ಅದ್ರ ಜೊತೆಗೆ ಮೋಸ್ಟ್ ಡೇಂಜರಸ್ ವೆಪನ್ಸ್ ಅಂತಲೂ ಹೇಳ್ಬೋದು. ಯಾವುದು ಫೈರ್ ಮತ್ತು ವಾಟರು, ಅಷ್ಟು ಡೇಂಜರಸ್ ವೆಪನ್ಸು ಯಾವುದೂ ಇಲ್ಲ. ಆದರೆ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ, ನೀವು ಎಷ್ಟಾದರೂ ಊಹೆ ಮಾಡ್ಕೊಳ್ಳಿ, ಈಕ್ವಲ್ ಆಗಿ ಫುಲ್ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಈ ಸೀಸನ್ ಅನ್ನೋದು ರಗಡಾಗಿ ಇರುತ್ತೆ ಅನ್ನೋದು ಸಿಂಬಾಲಿಕ್ ಆಗಿ ಈ ಲೋಗೋನ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಹೋಸ್ಟ್ ಬಂದು ಕಿಚ್ಚ ಸುದೀಪ್ ಅವರೇ ಇರ್ತಾರೆ ಈ ಬಿಗ್ ಬಾಸ್ ಸೀಸನ್ ಕನ್ನಡ 11ಗೆ. ಯಾಕೆ ಅಂತಂದರೆ ಲೋಗೋ ಕೆಳಗಡೆ ಹ್ಯಾಶ್ಟ್ಯಾಗ್ ಕಿಚ್ಚ ಸುದೀಪ ಅನ್ನೋದ್ರ ಬಗ್ಗೆ ಟ್ಯಾಗ್ ಮಾಡಿ ಅವರು ಲೋಗೋನ ರಿಲೀಸ್ ಮಾಡಿದ್ದಾರೆ. ಅದರಿಂದ ಕಿಚ್ಚ ಸುದೀಪ್ ಅವರೇ ಈ ಸೀಸನ್ಗೆ ಹೋಸ್ಟ್ ಆಗಿ ಇರ್ತಾರೆ. ಅದ್ರ ಜೊತೆಗೆ ಸೆಪ್ಟೆಂಬರ್ 6ನೇ ತಾರೀಕಿಂದ ಅಂದರೆ ಇನ್ನು 3 ದಿನ ಇದೆ, ಪ್ರೋಮೋ ಅನ್ನೋದು ಶೂಟ್ ಆಗುತ್ತೆ. ಶೂಟ್ ಆದಮೇಲೆ ಸೆಪ್ಟೆಂಬರ್ 14ನೇ ತಾರೀಕಿನ ಒಳಗಡೆ ಪ್ರೋಮೋ ಅನ್ನೋದು ಬರ್ತದೆ. ಅದ್ರ ಜೊತೆಗೆ ಅಕ್ಟೋಬರ್ 6ನೇ ತಾರೀಕು ಬಂದು ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಲಾಂಚ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. BBK 11 ಬಂದು ಅಕ್ಟೋಬರ್ 6ನೇ ತಾರೀಕು ಗ್ರ್ಯಾಂಡ್ ಲಾಂಚ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾವುದೇ ಸಂದೇಹ ಇಲ್ಲ. ಒಂದು ವೇಳೆ ಅಲ್ಲೇನೋ ಲ್ಯಾಂಡ್ ಇಶ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ, ಅದರಿಂದ ಗ್ರೀನ್ ಬರ್ಡ್ ಇಶ್ಯೂ ಏನೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಿಂದ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ 1 ವೀಕ್ ಮುಂದೆ ಹೋಗೋ ಚಾನ್ಸಸ್ ಇದೆ. ಗ್ರ್ಯಾಂಡ್ ಲಾಂಚ್ ಅನ್ನೋದು 99.99% ಬಂದು ಗ್ರ್ಯಾಂಡ್ ಲಾಂಚ್ ಅನ್ನೋದು ಅಕ್ಟೋಬರ್ 6ನೇ ತಾರೀಕೆ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಅದ್ರ ಜೊತೆಗೆ ಬಿಗ್ ಬಾಸ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ. ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಸಹ ಕೆಲವೊಂದು ಇನ್ನೂ ಬಿಗ್ ಬಾಸ್ ಟೀಮು ಅಪ್ರೋಚ್ ಆಗಿರ್ತಕ್ಕಂಥ ಕಂಟೆಸ್ಟೆಂಟ್ಸ್ ನೇಮ್ಸ್ ಇದೆ. ಅದನ್ನು ನಾನು ಡೀಟೇಲ್ಡಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್ಪು ಯಾರು ಬರ್ಬೋದು ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ಬಂದು ಆಶಾ ಭಟ್. ಪ್ರತಿ ಸೀಸನ್ನಲ್ಲೂ ಒಂದು ಸಿಂಗರ್ ಅನ್ನೋದು ಇರ್ತಾರೆ. ಅದೇ ರೀತಿ ಈ ಸೀಸನ್ನಲ್ಲಿ ಸರಿಗಮಪ ಖ್ಯಾತಿಯ ಆಶಾ ಭಟ್ ಅವರನ್ನು ಅಪ್ರೋಚ್ ಆಗಿದ್ದಾರೆ. ಅವ್ರು ಬರೋ ಚಾನ್ಸಸ್ಸು ತುಂಬ ಜಾಸ್ತಿನೇ ಇದೆ. ಅವರು ತುಂಬ ಕ್ಯೂಟ್ ಆಗಿದ್ದಾರೆ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ತುಂಬ ಫ್ಯಾನ್ ಫಾಲೋಯಿಂಗು ಜಾಸ್ತಿನೇ ಇದೆ. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಹಾಡನ್ನು ಸಹ ಅವರು ಆಡ್ತಾರೆ. ಆಶಾ ಭಟ್ ಅವರು ಬರೋವಂಥ ಚಾನ್ಸಸ್ ಜಾಸ್ತಿ ಹೈ ಆಗಿದೆ. ನೆಕ್ಸ್ಟ್ ಬಂದು ಸುಕೃತ ನಾಗ್ ಅವರು. ಸುಕೃತ ನಾಗ್ ಅವರು ಸಹ ಅಗ್ನಿಸಾಕ್ಷಿ ಸೀರಿಯಲಲ್ಲಿ ಅವರು ತಂಗಿ ಕ್ಯಾರೆಕ್ಟರ್ನ ಮಾಡಿದರು. ಅದರ ಜೊತೆಗೆ ಕೆಲವೊಂದು ಸೀರಿಯಲಲ್ಲಿ ವಿಲನ್ ಆಗಿ ಸಹ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವರು ಸಹ ಬರೋವಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಇವರನ್ನು ಲಾಸ್ಟ್ ಸೀಸನ್ನೇ ಬರ್ತಾರೆ ಅಂತಂದ್ಬಿಟ್ಟು ತುಂಬ ಹೈಪನ್ನು ಕ್ರಿಯೇಟ್ ಮಾಡಿದರು. ಆದರೆ ಅವರೇ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬಂದು ಒಂದು ಪೋಸ್ಟನ್ನು ಮಾಡಿದರು, ನಾನು ಈ ಸೀಸನ್ ಬರ್ತಾ ಇಲ್ಲ ಅಂತಂದ್ಬಿಟ್ಟು. ಆದರೆ ಈ ಸೀಸನಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಯಾವುದೇ ರಿಯಾಕ್ಟ್ ಅನ್ನೋದು ಆಗಿಲ್ಲ. ಆದ್ದರಿಂದ 99.99% ಸುಕೃತ ನಾಗ್ ಅನ್ನೋರು 100% ಬರೋ ಚಾನ್ಸಸ್ಸು ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಬಂದು ಗೌತಮಿ ಜಾಧವ್ ಅವರು. ಇವರು ಸತ್ಯ ಸೀರಿಯಲಲ್ಲಿ ರಗಡ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಮಾಡಿದರು. ಇವರು ಸಹ ಬರೋವಂಥ ಚಾನ್ಸಸ್ಸು ತುಂಬ ಚೆನ್ನಾಗಿದೆ. ಇವರು ಬಿಗ್ ಬಾಸ್ಗೆ ಬಂದರು ಅಂತಲೂ ಫುಲ್ ರಗಡಾಗಿ ಒಂದು ಟಾಸ್ಕ್ ಆಗಿರ್ಬೋದು, ಮಾತಾಡೋದಾಗಿರ್ಬೋದು ಮಾತಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಇದ್ದೀನಿ. ಅದ್ರ ಜೊತೆಗೆ ಶರ್ಮಿತಾ ಗೌಡ ಇವರು ಸಹ ಗೀತಾ ಸೀರಿಯಲಲ್ಲಿ ಅತ್ತೆ ಕ್ಯಾರೆಕ್ಟರ್ನ ಮಾಡಿದರು. ಇವರು ಸಹ ಬರುವಂಥ ಚಾನ್ಸಸ್ಸು ತುಂಬ ಜಾಸ್ತಿನೇ ಇದೆ. ಇವರು ಅತ್ತೆ ಕ್ಯಾರೆಕ್ಟರ್ ಮಾಡಿದ್ರು ಅಂದರೆ ಇವ್ರ ಏಜನ್ನು ಆ ಥರ ಜಾಸ್ತಿ ಏನೂ ಆಗಿಲ್ಲ, ಬಟ್ ಕಡಿಮೆ ಏಜನ್ನೇ, ಬಟ್ ಆ ಥರ ಪಾತ್ರ ಮಾಡಿದ್ರು ಅಷ್ಟೇ. ಇವರು ಸಹ ಬರುವಂಥ ಚಾನ್ಸಸ್ಸು ತುಂಬ ಜಾಸ್ತಿನೇ ಇದೆ.
ಅದ್ರ ಜೊತೆಗೆ SMR ಶಶಿಧರ್ ಅವರು ಸಹ ಅಪ್ರೋಚ್ ಆಗಿದ್ದಾರೆ ಬಿಗ್ ಬಾಸ್ ಟೀಮು. ಇವರು ಬರೋವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಇವರು ಗೇಮರು, ಈ ಯೂಟ್ಯೂಬಲ್ಲಿ ಕೂಡ ಒಂದು ಚಾನಲ್ ಇದೆ ಇವ್ರದ್ದು. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಕೂಡ ಇವರನ್ನು ಸಹ ಅಪ್ರೋಚ್ ಮಾಡಿದ್ದಾರೆ. ಇವರು ಬರೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದ್ರ ಜೊತೆಗೆ ಅಂತರ್ಪಟ ಸೀರಿಯಲ್ ಖ್ಯಾತಿಯ ತನ್ವಿ ಬಾಲರಾಜ್ ಅವ್ರನ್ನು ಸಹ ಅಪ್ರೋಚ್ ಆಗಿದ್ದಾರೆ. ಅವರು ಬರೋವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ಅದ್ರ ಜೊತೆಗೆ ಇನ್ನು ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ, ವರ್ಷಾ ಕಾವೇರಿ ಆಗಿರ್ಬೋದು, ಇಲ್ಲಾಂದ್ರೆ ವರುಣ್ ಆರಾಧ್ಯ ಆಗಿರ್ಬೋದು, ಪಂಕಜ್ ನಾರಾಯಣ್ ಆಗಿರ್ಬೋದು, ಗಿಲಿ ಖ್ಯಾತಿಯ ರಾಘವೇಂದ್ರ ಅವರು, ಇಲ್ಲಾಂದರೆ ಚಂದ್ರಪ್ರಭಾ ಅವರು, ಈ ಥರ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ, ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಆ ವಿಡಿಯೋದಲ್ಲಿ, ಯಾರೆಲ್ಲ ಬರ್ಬೋದು ಅನ್ನೋದ್ರ ಬಗ್ಗೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ನಮಸ್ತೆ.